ಅಂದರೆ ರಿಲ್ಯಾಕ್ಸು ಒಂದು, ಇದೊಂದು ಪ್ರೀತಿನೂ ಹೌದು ನಮಗೆ. ನಾವು ಸ್ಕೂಲು ಕಾಲೇಜ್ ಟೈಮಿಂದನೂ ಒಂದು ಕ್ರಿಕೆಟ್ ಮೇಲೆ ಒಂದು ಆಸೆ ಪ್ರೀತಿ ಇತ್ತು ನಮಗೆ. ನಮ್ಮ ಪ್ರೊಫೆಷನ್ ಚೇಂಜ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನೂ ಗಮನ ಕೊಡೋಕ್ಕಾಗಿರಲಿಲ್ಲ. ಬಟ್ ಲಕ್ಕೀಲಿ ಕಳೆದ ಕೆಲವು ವರ್ಷಗಳಿಂದ ಸ್ವಲ್ಪ ಸ್ಪೋರ್ಟ್ಸ್ ವೈಸಲ್ಲಿ ಅದು ಕ್ರಿಕೆಟಲ್ಲಿ ಸ್ವಲ್ಪ ಕನ್ನಡ ಚಿತ್ರರಂಗ ಆ್ಯಕ್ಟಿವ್ ಆಗಿದೆ. ಸೊ ಯಾವಾಗ ಗ್ಯಾಪ್ ಸಿಗುತ್ತೆ ಒಂದು ಆಡೋವಂಥ ಪ್ರಯತ್ನ ಇವಾಗ. ಮುಂಬೈನಲ್ಲಿ ಆಡ್ತಾ ಇದ್ದೀರಾ ದುಬೈ ಹಾಂ. ಸೊ ದುಬೈ ಅನ್ನೋದು ನಮಗೆ ಯೂಶ್ವಲಿ ಕನ್ನಡ ಸಿನಿಮಾ ಆಗಿರಲಿ ಎಲ್ಲದಕ್ಕೂ ತುಂಬ ಪ್ರೋತ್ಸಾಹ ಕೊಡೋಂಥ ಒಂದು ಜಾಗ ಅದು. ಚಿತ್ರರಂಗ ಅಂತ ಬಂದಾಗ ಈಗ ಅವರು ಕ್ರಿಕೆಟ್ಗೂ ಪ್ರೋತ್ಸಾಹ ಕೊಡ್ತಾರೆ, ತುಂಬ ಖುಷಿ ಇದೆ. ಆ್ಯಂಡ್ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಅನ್ನೋದು ಎಂತೆಂಥ ಮ್ಯಾಚಸ್ ನೋಡಿದ್ವಿ ನಾವು. ಇಂತೆಂಥ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ಶಾರ್ಜಾ ಸ್ಟೇಡಿಯಮಲ್ಲಿ ಆಗೋ ವಿಟ್ನೆಸ್ ಮಾಡಿದ್ವಿ ನಾವು. ಸೊ ಅಂಥ ಅದ್ಭುತವಾದಂಥ ಒಂದು ಸ್ಟೇಡಿಯಮಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಆಡಿಸ್ತಿರೋದು ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ ಹಾಗೂ ಖುಷಿ ಎರಡು. ಇಲ್ಲಿ ಇವಾಗ KCL ಕೂಡ ನಾನೊಬ್ಬ ಕ್ರಿಕೆಟರಾಗೇ ಇರ್ತೀನಿ ಈಗ. ಸೊ ಐಕಾನ್ ಪ್ಲೇಯರ್ ಅಂತ ತೊಗೊಂಡಿದ್ದಾರೆ ನಮ್ಮ ಟೀಮಲ್ಲಿ. ಸೊ ನಮ್ಮ ಟೀಮ್ ಓನರ್ ರಘುಭಟ್ ಸರ್ ಇದ್ದಾರೆ, ಆಮೇಲೆ ಮುನೇಗೌಡರು ಅವರಿಬ್ಬರು ನಮ್ಮ ಟೀಮ್ ಓನರ್ ಇದ್ದಾರೆ. ಸೊ ಹಾಗಾಗಿ ಐಕಾನ್ ಪ್ಲೇಯರ್ ಆಗಿ ನಾನು ಆ ಟೀಮಿಗೆ ಬಂದಿದ್ದೀನಿ. CCLಲ್ಲಿ ಒಳ್ಳೆ ಬೌಲರ್ ಆಗಿದ್ರಿ ಸರ್, ಇಲ್ಲೂ ಸೊ ಅದು ಒಳ್ಳೆ ಬೌಲರ್ ಆಗಿದೆ ಸರ್. ಒಳ್ಳೇದೋ ಕೆಟ್ಟದೋ ಗೊತ್ತು, ಅವತ್ತಿನ ಮ್ಯಾಚ್ಗೆ ಅದು ಹೆಂಗೆ ಅನ್ನೋದ್ರ ಮೇಲೆ ಲೆಕ್ಕಾಗುತ್ತೆ. ಬಟ್ ಅಫ್ಕೋರ್ಸ್ ಇಲ್ಲೂ ಅದೇ ಒಂದು ರೋಲ್ ಪ್ಲೇ ಮಾಡ್ತೀನಿ ನಾನು. ಸೊ ಅದು ಖುಷಿ ಇದೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಸರ್? ಅದು ಇದು ಯಾವಾಗ ಶುರು ಆಗುತ್ತೆ ಅವಾಗ ಒಂದು 2 ವೀಕ್ಸ್ 3 ವೀಕ್ಸಿಂದ ಒಂಚೂರು ಟಚ್ಗೆ ಬರ್ತೀವಿ ನಾವು. ಸೊ ಥ್ರೂ ಔಟ್ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬೆಳಗ್ಗೆನೋ ಈವ್ನಿಂಗೋ ಒಂದು 2 ಅವರ್ಸ್ ಇದಕ್ಕೆ ಅಂತಲೇ ಪ್ರಾಕ್ಟೀಸ್ ಹೋಗ್ತೀವಿ ನಾವೆಲ್ಲ. ಸರ್ ಶೂಟಿಂಗ್ನ ಬಿಸಿ ಶೆಡ್ಯೂಲ್ನ ಕೂಡ ಎಲ್ಲರೂ ಕೂಡ ಅಂದರೆ ಚಿತ್ರರಂಗದ ಎಲ್ಲ ಕಲಾವಿದರು ಒಟ್ಟಾಗಿ ಈ ರೀತಿ ಸ್ಪೋರ್ಟ್ಸಲ್ಲಿ ಭಾಗಿಯಾಗುವಂಥದ್ದು, ಒಟ್ಟಾಗಿ ಸೇರುವಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ ಸರ್. ಏನಂದರೆ ನಮಗೆ ಯೂಶ್ವಲಾಗಿ ಸಿಗೋದಕ್ಕೆ ಅವಕಾಶಗಳು ಸಿಗೋಲ್ಲ ನಮ್ಮಲ್ಲಿ. ಯಾವುದೋ ಅವಾರ್ಡ್ ಫಂಕ್ಷನ್ ಆಗಬೇಕು, ಅವಾರ್ಡ್ ಫಂಕ್ಷನ್ ಯಾವಾಗೋ ಒಂದು ಸತಿ, ವರ್ಷಕ್ಕೆ ಒಂದು ಸತಿನ ಯಾವಾಗೋ ಆಗಿರುತ್ತೆ, ಅಲ್ಲೇ ಭೇಟಿ ಆಗಬೇಕು. ಇಲ್ಲಿ ಯಾವುದೋ ಫಂಕ್ಷನ್ನು ಆ ಥರದ್ದು ನನಗೆ ಲಾಸ್ಟ್ ಹಾಗೆ ಆಗಿದ್ದು. ನಂದು ಮದುವೆ ಆದಾಗ ನಮಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅದು ಹೇಳಿದ್ದು, ನನ್ನ ಸಿನಿಮಾದವರೆಲ್ಲ ಎಷ್ಟೋ ದಿವಸ ಆಗಿತ್ತು ಎಲ್ಲರೂ ಒಂದು ಕಡೆ ಸೇರಿ ಈ ಥರದ್ದು ಅಂತ ಅಂದ್ಬಿಟ್ಟು. ಸೊ ಆ ಥರ ತುಂಬ ಕಮ್ಮಿ ಅವಕಾಶಗಳು ಸಿಕ್ಕಿರುತ್ತೆ. ಈ ಥರ ಸ್ಪೋರ್ಟ್ಸಿಗೆ ಸೇರಿದಾಗ ನೋಡಿ 10 ಟೀಮು 15 ಜನ ಒಂದೊಂದು ಟೀಮಲ್ಲಿ 150 ಜನ, ಆಲ್ಮೋಸ್ಟ್ 150-200 ಜನ ನಾವು ಒಂದು ಕಡೆ ಸೇರ್ತೀವಿ ಅಂತಂದಾಗ ಅದಕ್ಕಿಂತ ಇನ್ನೊಂದು ಖುಷಿ